ಹಾಯ್ ಮಾಸ್ಟರ್, ಎಲ್ಲರಿಗೂ ನವರಾತ್ರಿಯ 7ನೆಯ ದಿನದ ಬೆಳಗಿನ ಶುಭ ವಂದನೆಗಳು. ಪ್ರತಿನಿತ್ಯದಂತೆ ಇಂದು ನಾವು ಕಾಳರಾತ್ರಿ ದೇವಿಯ ದುರ್ಗಾದೇವಿಯ 7ನೇ ಅವತಾರವಾಗಿದ್ದು, ರಾಕ್ಷಸರಾದ ಶುಂಭ ನಿಶುಂಭರ ವಿರುದ್ಧ ನವರಾತ್ರಿಯ ಸಂದರ್ಭದಲ್ಲಿ ಅವತರಿಸುತ್ತಾಳೆ ಈ ದೇವಿ. ಶುಂಭ ನಿಶುಂಭರು ಮತ್ತು ರಕ್ತ ಬೀಜಾಸುರನ ವಿರುದ್ಧ ಹೋರಾಡಲು ದುರ್ಗಾದೇವಿ ತನ್ನ ಶಕ್ತಿಯಿಂದ ಕಾಳರಾತ್ರಿ ರೂಪವನ್ನು ಸೃಷ್ಟಿಸುತ್ತಾಳೆ. ರಕ್ತ ಬೀಜಾಸುರನ ರಕ್ತವು ಯಾವಾಗ ಭೂಮಿಗೆ ಬೀಳದಂತೆ ತನ್ನ ನಾಲಿಗೆಯಿಂದ ಹೀರಿದ ಮಹಾತಾಯಿ ಈ ಕಾಳರಾತ್ರಿ ದೇವಿ. ಹಾಗಂದಮೇಲೆ ಯಾಕೆ ಈ ಕಾಳರಾತ್ರಿ ದೇವಿ? ಯಾವಾಗಲೂ ನಾವು ಮಹಾದೇವಿ, ಪಾರ್ವತಿ ದೇವಿ, ಲಕ್ಷ್ಮಿ, ಸರಸ್ವತಿ ಹೀಗೆ ನಾನಾ ರೂಪದಿಂದ ಈ ತಾಯಿ ಅವತಾರ ಇದ್ದಾಗ ಕಾಳರಾತ್ರಿ ಅಂದರೆ ಹೆಸರು ಕೇಳಲಿಕ್ಕೆ ಭಯ ಆಗುತ್ತೆ ಅಲ್ವಾ? ಅಷ್ಟು ಒಂದು ಉಗ್ರ ರೂಪ, ಉಗ್ರ ಪರಿಸ್ಥಿತಿ. ಯಾಕೆ ಇದು? ಈಗ ತಿಳಿದುಕೊಳ್ಳೋಣ ಮಾಸ್ಟರ್ಸ್. ಆ್ಯಕ್ಚುಲಿ ರಾಕ್ಷಸರ ಅಟ್ಟಹಾಸ ನಮಗೆಲ್ಲ ಗೊತ್ತುಂಟಲ್ವ ಹಿಂದೆ. ಸೊ ರಾಕ್ಷಸರ ಅಟ್ಟಹಾಸ ಇಷ್ಟು ಜೋರಾಗುತ್ತೆ ಅಂದರೆ ಆ ಶುಂಭ ನಿಶುಂಭರು ಮತ್ತು ಅವರ ಸಹಾಯಕ ಏನಿರ್ತಾರೆ ರಕ್ತ ಬೀಜಾಸುರ, ಅವರಿಂದ ಇಡೀ ಒಂದು ಲೋಕದಲ್ಲೇ ಗಲಭೆ ಪ್ರಾರಂಭ ಮಾಡ್ತಾರೆ ಅವರ ಒಂದು ಶಕ್ತಿಯಿಂದ. ಇದರಿಂದ ಆತಂಕಗೊಂಡ ದೇವತೆಗಳು ಏನು ಮಾಡ್ತಾರೆ, ಎಲ್ಲರೂ ಶಿವನ ಮೊರೆ ಹೋಗ್ತಾರೆ. ಸೊ ಆವಾಗೆ ಶಿವ ಪಾರ್ವತಿನ ಕರೆದು ಹೇಳ್ತಾರೆ, ಈ ಥರ ನಮ್ಮ ಒಂದು ಈ ಲೋಕ, ಈ ಒಂದು ರಾಕ್ಷಸರ ಅಟ್ಟಹಾಸ ಮಣಿಬೇಕು ಅಂತಂದರೆ ನಾವು ಯುದ್ಧ ಮಾಡಬೇಕು ನೀನು ಅಂತ. ಅವಾಗೆ ಪಾರ್ವತಿ ಶುಂಭ ನಿಶುಂಭರನ್ನು ಸಂಹರಿಸ್ತಾಳೆ ಅಂತ ಉಲ್ಲೇಖನ ಇದೆ. ಸೊ ಯಾಕೆ ಅಂತಂದರೆ ದುರ್ಗೆ ಈ ಮಹಾತಾಯಿ ರಕ್ತ ಬೀಜಾಸುರನ ಹೇಗೆ ಕೊಲ್ಲಿದ್ದು ಅಂದರೆ, ದುರ್ಗೆಯಾಗಿ ರಕ್ತ ಬೀಜಾಸುರನ ಕೊಂದಾಗ ಅವನ ಒಂದು ಹನಿ ಸಹಿತ ಕೆಳಗೆ ಬೀಳದಂತೆ. ಯಾಕೆ ಅಂದರೆ ಕೆಳಗೆ ಬಿದ್ದರೆ ರಕ್ತ ಬೀಜಾಸುರನಿಗೆ ಒಂದು ವರ ಇರುತ್ತೆ ಅಲ್ವಾ? ಸೊ ಅದು ಮತ್ತೆ ರಾಕ್ಷಸರಾಗಿ ಹುಡ್ತಾನೆ ಇರ್ತಾರೆ. ಅದಕ್ಕೆ ಆ ತಾಯಿ, ಯಾಕಂದರೆ ವರ ಕೊಟ್ಟೋರಿಗೆ ಅದನ್ನು ನಿರ್ಮೂಲನೆ ಮಾಡೋದನ್ನು ಗೊತ್ತಿರುತ್ತೆ ಅಲ್ವಾ? ಸೊ ಹಾಗಾಗಿ ಆ ಮಹಾತಾಯಿ ಏನು ಮಾಡ್ತಾಳೆ, ಆವಾಗ ಆ ಕಾಳರಾತ್ರಿಯನ್ನು ಸೃಷ್ಟಿಸ್ತಾಳೆ. ಅಂದರೆ ಆ ರಕ್ತ ಬಿದ್ದಿದ್ದು ಕಾಣಬಾರ್ದು. ಆ ಕ್ಷಣದಲ್ಲೇ ಮತ್ತೆ ಆ ತಾಯಿ ಏನು ಮಾಡ್ತಾಳೆ, ಆ ಕ್ಷಣದಲ್ಲಿ ಆ ರಕ್ತವನ್ನು ಹೀರಿ ಆ ರಕ್ತ ಬೀಜಾಸುರನನ್ನು ಸೀಳಿ ಕೊಂದು ಹಾಕ್ಬಿಡ್ತಾಳೆ ಕತ್ತಲದಲ್ಲಿ. ಸೊ ಹಾಗಾಗಿ ಕಾಳರಾತ್ರಿ ಅನ್ನೋದು ಆ ಕತ್ತಲದಲ್ಲಿ ಮಾಡಿದ ಯುದ್ಧಕ್ಕೆ ಆ ರಕ್ತ ಬೀಜಾಸುರನ ಸಂಹಾರ ಆಗಿದ್ದು ಕಾಳರಾತ್ರಿ ಆದ ಕಾರಣ ಆ ತಾಯಿ ಸೃಷ್ಟಿಸ್ಕೊಂಡಿದ್ಲು. ಅದಕ್ಕೆ ಕಾಳರಾತ್ರಿ ಸ್ವರೂಪ ಕಾಳರಾತ್ರಿ ದೇವಿ ಅಂತ ಕರಿತಾ ಇದ್ದೀವಿ. ಸೊ ಕಾಳರಾತ್ರಿ ದೇವಿಯ ಒಂದು ಭಯಾನಕ ರೂಪದಲ್ಲಿ ಕಪ್ಪು ಬಣ್ಣದ ಮತ್ತು 3 ಕಣ್ಣುಗಳೊಂದಿಗೆ ಆ ದೇವಿ ಯಾವಾಗಲೂ ಇರ್ತಾಳೆ. ಉಸಿರಾಡುವಾಗೆ ಮತ್ತು ಉಸಿರು ಬಿಡುವಾಗೆ ಮೂಗಿನ ಹೊಳ್ಳೆಗಳಿಂದ ಬೆಂಕಿ ಚಿಮ್ಮುತ್ತೆ. ನೋಡ್ರಿ ಎಷ್ಟು ಒಂದು ಉಗ್ರ ರೂಪ ಈ ಮಹಾತಾಯಿದು. ನಾವು ಉಸಿರು ಹಿಂಗೆ ಬಿಟ್ಟು, ಅದಕ್ಕೆ ನೋಡ್ರಿ ಆ್ಯಕ್ಚುಲಿ ಉಸಿರನ್ನ ನೀವು ಗಮನಿಸ್ತಾ ಹೋಗಿ, ಪತ್ರಿಜೋರು ಹೇಗೆ ಪ್ರಾರಂಭದ ಹಂತದಲ್ಲಿ ಹೇಗೆ ನಾವು ಉಸಿರನ್ನ ಗಮನ ಕೊಡೋದು ಅಂದಾಗೆ ಒಂದು ಅಥವಾ 2 ಬೆರಳು ತಗೊಂಡು ನಿಮ್ಮ ಮೂಗಿನ ಹೊಳೆಗಳ ಅಲ್ಲಿ ಇಟ್ಕೊಳ್ರಿ ಅಂತ ಹೇಳಿದರು. ಆವಾಗೆ ನೀವು ಅಬ್ಸರ್ವ್ ಮಾಡಿರಿ, ಬೆಚ್ಚನೆಯ ಒಂದು ಸೆನ್ಸೇಷನ್ ಗೊತ್ತಾಗುತ್ತೆ, ಅನುಭವ ಅಲ್ವಾ? ಸೊ ಆ ಉಸಿರು ಬಿಸಿಯಾಗಿರುತ್ತೆ, ಒಳಗಡೆ ಹೋದಾಗೆ ಬಿಸಿ ಅನಿಸೋಲ್ಲ. ಬಟ್ ಒಳಗಡೆ ಈ ದೇಹದ ಉಷ್ಣತೆಯಿಂದ ಸೇರಿದ ಆ ಉಸಿರು ಹೊರಗಡೆ ಬರುವಾಗೆ ಬೆಚ್ಚನೆಯ ಅನುಭವ ಆಗುತ್ತೆ. ಅಂಥ ಒಂದು ಬೆಚ್ಚನೆಯ ಅನುಭವ ಅದು ಒಬ್ಬ ರಾಕ್ಷಸನ ಸಂಹಾರಕ್ಕೆ ಅದು ಬೆಂಕಿಯಾಗಿ ಹೊರಗಡೆ ಬರ್ತಾ ಇತ್ತಂತೆ. ಎಷ್ಟೊಂದು ಅದ್ಭುತವಾದ ಈ ಒಂದು ಅನುಭವ ನೋಡ್ರಿ. ಅಂದ್ರೆ ಅಷ್ಟು ಆ ಮೂಗಿನ ಹೊಳ್ಳೆಗಳಿಂದ ಬೆಂಕಿ ಚುಮ್ತಾ ಇತ್ತಂತೆ. ಅಷ್ಟು ಒಂದು ಅರ್ಭಟ. ತನ್ನ ಆರಾಧಕರ ಅಂದರೆ ತನ್ನನ್ನು ನಂಬಿ ಬಂದವರಿಗೆ ಆ ಒಂದು ನ್ಯಾಯ ಕೊಡಲೇಬೇಕು ಅನ್ನೋ ಒಂದು ತಪನ. ಆ ಒಂದು ಹೊಳ್ಳೆಗಳಿಂದ ಯಾವಾಗ ಬೆಂಕಿ ಚಿಮ್ಮುತ್ತೋ ಆವಾಗ ಈ ಒಂದು ದುಷ್ಟರನ್ನು ನಾಶ ಮಾಡಲು ಆ ಮಹಾತಾಯಿ ಈ ಒಂದು ರೂಪ ತಾಳಿದ್ಲು ಅಂತ ಉಲ್ಲೇಖನ ಇದೆ. ಹಾಗಾಗಿ ಈ ಮಹಾತಾಯಿಯ ಒಂದು ಮಹಾ ವರದಾನ ಏನಂದರೆ ದುಷ್ಟ ಶಕ್ತಿಗಳ ನಾಶ. ಈ ದೇವಿಯನ್ನು ಯಾರು ನಾವು ಮನದಲ್ಲಿ ಸಂಕಲ್ಪಿಸಿಕೊಂಡು ಸ್ಮರಿಸಿಕೊಂಡು ಧ್ಯಾನ ಸಾಧನೆ ಮಾಡ್ತೀವೋ ಇಡೀ ರಾತ್ರಿ ಎಲ್ಲ ಇಂದು, ಸೊ ದುಷ್ಟರಾಗಿರ್ಬೋದು, ಭೂತಗಳಾಗಿರ್ಬೋದು ಮತ್ತು ನಕಾರಾತ್ಮಕ ಶಕ್ತಿಗಳು ಸಹಿತ ದೂರವಾಗುತ್ತವೆ ಅಂತ ಹೇಳ್ತಾರೆ. ಅದೇ ಜೊತೆಗೆ
ಈ ದೇವಿಯನ್ನು ಧ್ಯಾನಿಸುವುದರಿಂದ, ಶ್ರದ್ಧೆಯಿಂದ ಧ್ಯಾನಿಸುವುದರಿಂದ ಎಲ್ಲ ಕಠಿಣ ಸನ್ನಿವೇಶಗಳಿಂದ ಕೂಡ ರಕ್ಷಣೆ ಸಿಗುತ್ತೆ. ಒಂದು ಸರಿ ಏನಾಗುತ್ತೆ, ನಾವು ಏನೇ ಪೂಜೆ ಮಾಡಿದ್ರೂ, ಎಷ್ಟೇ ಧ್ಯಾನ ಮಾಡಿದ್ರೂ ನಮಗೆ ಒಂದೊಂದು ಸರಿ ನಮಗೆ ಈ ಕಠಿಣ ಸನ್ನಿವೇಶಗಳು ಎದುರಾಗ್ತಾ ಇರ್ತವೆ. ಅಂಥ ಟೈಮ್ನಲ್ಲಿ ನಾವು ಈ ಧ್ಯಾನ ಮಾಡಿದಾಗ, ಈ ತಾಯಿಯನ್ನು ಸ್ಮರಿಸಿಕೊಂಡು ಧ್ಯಾನ ಮಾಡಿದಾಗ ಅಂಥ ಸನ್ನಿವೇಶಗಳು ಸಹಿತ ರಕ್ಷಣೆ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗೆ ತಾಂತ್ರಿಕ ಮತ್ತು ಮಂತ್ರಶಕ್ತಿಗಳನ್ನು ಅಭ್ಯಾಸ ಮಾಡೋ ಯೋಗಿಗಳೇನಿರ್ತಾರೆ ನೋಡ್ರಿ, ಅವರಿಗೂ ಸಹಿತ ಈ ಕಾಳರಾತ್ರಿ ದೇವಿ ಹೆಚ್ಚು ಪ್ರಚಲಿತವಾಗ್ತಾಳೆ. ಅಂದರೆ ಕೆಲವರೆಲ್ಲ ತಂತ್ರದ ವಿದ್ಯೆ ಎಲ್ಲ ಕಲ್ತಾ ಇರ್ತಾರೆ. ಅಂಥ ಟೈಮ್ನಾಗ ಈ ತಾಯಿಯನ್ನು ಉಪಯೋಗ ಮಾಡ್ಕೋತಾರೆ, ಅಂದರೆ ಪ್ರಚಲಿತ ಆಗಿರ್ತಾಳೆ ಆ ಟೈಮ್ನಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ಇಂಥ ಒಬ್ಬ ಮಹಾ ತಾಯಿಯನ್ನು ಇಂದು ನಾವು ಪ್ರತಿನಿತ್ಯದಂತೆ ಕಣ್ತುಂಬ ಆ ತಾಯಿಯನ್ನು, ಅಂತಹ ಒಂದು ಉಗ್ರವಾದ ರೂಪ ನೋಡ್ರಿ, ಆ ಉಗ್ರವಾದ ರೂಪವನ್ನು ನೋಡಿ ಯಾವಾಗ ನಾವು ಧ್ಯಾನಾಸಕ್ತರಾಗ್ತೀವೋ ನಮ್ಮಲ್ಲೂ ಸಹಿತ ಆ ಒಂದು ಉಗ್ರತೆ ಅನ್ನೋದು ಪ್ರಾರಂಭ ಆಗುತ್ತೆ. ಆ ಫ್ರೀಕ್ವೆನ್ಸಿ ಕನೆಕ್ಟ್ ಆಗ್ತೀವಿ. ಆವಾಗ ಆ ಒಂದು ಸ್ಥಿರತೆಯುಳ್ಳ ಆ ಒಂದು ಶಕ್ತಿ ಏನಿರುತ್ತೆ ನಮ್ಮ ಜೀವನದಲ್ಲಿ, ಎಂಥದೇ ಪರಿಸ್ಥಿತಿಗಳು ಸವಾಲಾಗಿ ನಿಂದಿರಲಿ, ಆ ಒಂದು ತಾಯಿ ಹೆಂಗೆ ಬೀಜಾಸುರನನ್ನು ಕೊಲ್ಲಿದ್ಲೋ, ಶುಂಭ ನಿಶುಂಭರನ್ನ ಕೊಲ್ಲಿದ್ಲೋ, ಅದೇ ಥರ ನಾವು ಈ ಒಂದು ಆತ್ಮಸ್ಥೈರ್ಯದಿಂದ, ಆ ಒಂದು ಸ್ಥಿರತೆಯಿಂದ, ಅತಿಯಾದ ಒಂದು ನಂಬಿಕೆಯ ಶಕ್ತಿಯಿಂದ ನಾವು ನಮ್ಮ ಜೀವನದಲ್ಲಿ ಒದಗಿರ್ತಕ್ಕಂಥ ಎಲ್ಲ ಸವಾಲುಗಳನ್ನ ನಾವು ನುಚ್ಚು ನೂರು ಮಾಡ್ಬೋದು ಮಾಸ್ಟರ್ಸ್. ಅಷ್ಟೊಂದು ಅದ್ಭುತವಾದ ಶಕ್ತಿ ಈ ಧ್ಯಾನಕ್ಕೆ ಇದೆ, ಧ್ಯಾನದಿಂದ ಸಿಗುವ ಪ್ರಾಣಶಕ್ತಿಗೆ ಇದೆ ಮಾಸ್ಟರ್ಸ್. ಹಾಗಾಗಿ ಇಂದು ಎಲ್ಲರೂ ಪ್ರತಿನಿತ್ಯದಂತೆ ಈ ಕಾಳರಾತ್ರಿ ದೇವಿಯನ್ನು ಸ್ಮರಿಸುತ್ತಾ ಧ್ಯಾನಾರಾಧನೆ ಮಾಡಿ ನಾವು ಇರುವ ಜೀವನವನ್ನು ಆನಂದವಾಗಿ ಧೈರ್ಯದಿಂದ ಬರುವ ಸಮಸ್ಯೆಗಳನ್ನೆಲ್ಲ ಎದುರಿಸ್ಕೊಂತ ಆನಂದವಾಗಿರೋಣ ಅಂತ ಹೇಳ್ತಾ, ಥ್ಯಾಂಕ್ ಯು. ಧನ್ಯವಾದಗಳು ಮಾಸ್ಟರ್.